ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ? ಸೊ ಇವತ್ತಿನ ಬಿಗ್ ಬಾಸ್ ನಾನು ಕಂಟಿನ್ಯೂಸ್ಲಿ ವಿಡಿಯೋವನ್ನು ಮಾಡ್ತಾ ಇಲ್ಲ. ಯಾಕಂದರೆ ಕಳೆದ ಕೆಲವು ಸೀಸನ್ಗಳನ್ನು ನೋಡಿದರೆ ಈ ಸೀಸನ್ನು ಅಷ್ಟೇನು ಇಂಟ್ರೆಸ್ಟಿಂಗ್ ಆಗಿ ಇಲ್ಲ. ಸೊ ಇಲ್ಲಿ ಬಿಗ್ ಬಾಸ್ ಟೀಮ್ಗೆ ರಕ್ಷಿತಾ ಮತ್ತು ಗಿಲ್ಲಿಯನ್ನು ಬಿಟ್ಟರೆ ಅಶ್ವಿನಿ ಅವರು ಅಂದರೆ ಈ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಫೈಟ್ ಮಾಸ್ಟರ್ ಆಗಿ ಬಂದಿದ್ದಾರೆ. ಸೊ ಇಲ್ಲಿ ಗಿಲ್ಲಿಯವರಿಗೆ ಪ್ರತಿ ಸಾರಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಟೀಮಿಂದ ಅಂತ ನನ್ನ ಕಂಪ್ಲೇಂಟು. ಯಾಕಂದರೆ ಇವರಿಗೆ ಟಿ ಆರ್ ಪಿಗೆ ಗಿಲ್ಲಿ ಬೇಕು. ಬಟ್ ವೀಕೆಂಡಲ್ಲಿ ಕಿಚ್ಚ ಸುದೀಪ್ ಅವರು ಬಂದಾಗ ಶನಿವಾರದ ಎಪಿಸೋಡಲ್ಲಿ ಗಿಲ್ಲಿಯವರನ್ನು ಮಾತಾಡಿಸಲೇ ಇಲ್ಲ. ಸಂಡೇ ಮೇ ಬಿ ಎಲ್ಲೋ ಅನ್ನಿಸ್ತು ಅಂತ ಕಾಣುತ್ತೆ, ಎಲ್ಲೋ 1-2-3 ನನ್ನಂಥವರು ಧ್ವನಿ ಎತ್ತಿದ್ರು. ಕೆಲವು ಟ್ರೋಲ್ ಪೇಜ್ಗಳಲ್ಲೆಲ್ಲ ಬಂತು, ಗೊತ್ತಾಯಿತು ಅಂತ ಕಾಣುತ್ತೆ. ಸಂಡೇ ಎಪಿಸೋಡಲ್ಲಿ ಕಿಚ್ಚ ಸುದೀಪ್ ಅವರು ಗಿಲ್ಲಿಯವರ ಜೊತೆ ಮಾತಾಡಿದರು. ಇನ್ನು ರಕ್ಷಿತಾ ಅವರು ಎಷ್ಟು ಕೆಲಸ ಮಾಡಿದರು, ಎಷ್ಟು ಏನೇ ಮಾಡಿದರು ಮನೆಯವರ ಕಣ್ಣಿಗೆ ಕಾಣ್ತಾ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ಅವರನ್ನು ಒಂದು ಶೋಕೇಸಲ್ಲಿ ಇಡೋ ಗೊಂಬೆ ರೀತಿಯಲ್ಲಿ ಈ ಮನೆಯವರು ಕಾಣ್ತಾ ಇದ್ದಾರೆ. ಸೊ ಉಳಿದಂತೆ ನನಗೆ ಗೊತ್ತಿರೋ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಮ್ಯೂಟೆಂಟ್ ರವಿ, ಗಿಲ್ಲಿ, ಕಾವ್ಯ, ಅಶ್ವಿನಿ, ಜಾಹ್ನವಿ ಮತ್ತು ಉಳಿದಂತೆ ರಕ್ಷಿತಾ, ಕಾವ್ಯ ಅವರನ್ನು ಬಿಟ್ಟರೆ ಕೆಲವೊಬ್ಬರು ಅಲ್ಲಿ ಇಲ್ಲಿ ಕಾಣ್ತಾ ಇದ್ದಾರೆ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿದ್ದಾರೆ. ಧನುಷ್ ಅವರನ್ನು ನಾನು ಏನೋ ಅಂದ್ಕೊಂಡಿದ್ದೆ, ಬಟ್ ಕಾಣ್ತಾನೇ ಇಲ್ಲ. ಇನ್ನು ಅಭಿಷೇಕ್ ಅವರಂತೂ ಬಿಟ್ಬಿಡಿ, ಧ್ರುವಂತವರು ಅಮಾವಾಸ್ಯೆಗೊಂದ್ಸರಿ ಹುಣ್ಣಿಮೆಗೊಂದ್ಸರಿ ಬರ್ತಾರೆ ಹೋಗ್ತಾರೆ. ಇನ್ನು ಮಲ್ಲಮ್ಮ, ಮಾಳು ಮತ್ತು ಸ್ಪಂದನ ಅವರು ಗೊತ್ತೇ ಆಗ್ತಾ ಇಲ್ಲ. ರಾಶಿಕಾ ಅವರು ಮಂಜು ಭಾಷಿಣಿ ಇದ್ದಂತಹ ರಾಶಿಕಾ ಅವರು ಮತ್ತು ಇವಾಗ ಇದ್ದಂತಹ ರಾಶಿಕಾ ಅವರನ್ನು ಕೇಳಲೇಬೇಡಿ. ಈ ಹುಡುಗಿರು ಯಾವಾಗ ಚೇಂಜ್ ಆಗ್ತಾರೆ, ಯಾವಾಗ ಎಲ್ಲಿ ಬೇಕಾದರೂ ಹೆಂಗೆ ಬೇಕಾದರೂ ಮಾತಾಡ್ತಾರೆ ಅನ್ನೋದಕ್ಕೆ ಈ ರಾಶಿಕಾ ಅವರು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಸೊ ಇನ್ನು ಕೆಲವೊಂದು ಟ್ರೋಲ್ ಪೇಜ್ಗಳಲ್ಲಿ ಫೇಸ್ಬುಕ್ಕಲ್ಲಿ ಗಿಲ್ಲಿ ಅವರ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ಗಳನ್ನು ಪಾಸ್ ಮಾಡಿ ಅವರನ್ನು ಸೋಲಿಸುವ ಪ್ರಯತ್ನಗಳು ಈಗಲೇ ನಡೀತಾ ಇದೆ. ದಯವಿಟ್ಟು ಯಾರೆಲ್ಲ ಬಿಗ್ ಬಾಸನ್ನು ಫಾಲೋ ಮಾಡ್ತಿದ್ದೀರೋ ಪ್ಲೀಸ್ ನನ್ನದೊಂದು ರಿಕ್ವೆಸ್ಟು, ನೀವು ಗಿಲ್ಲಿಯನ್ನು ಬಿಟ್ಕೊಡ್ಬೇಡಿ. ಯಾಕಂದರೆ ಪ್ರತಿ ಸೀಸನ್ಗಳಲ್ಲೂ ಒಂದು ಸೀಸನ್ ಹನುಮಂತು ಅವರು ವಿನ್ ಆದ ಒಂದು ಸೀಸನನ್ನು ಬಿಟ್ಟರೆ ಪ್ರತಿ ಸೀಸನ್ಗಳಲ್ಲೂ ಇಂಥವರನ್ನು ಅವರ ಟಿ ಆರ್ ಪಿಗೋಸ್ಕರ ಯೂಸ್ ಮಾಡ್ತಾರೆ, ಆಮೇಲೆ ಅವರನ್ನು ವಿನ್ ಮಾಡಿಸೋದೇ ಇಲ್ಲ. ದಯವಿಟ್ಟು ಈ ಸರಿ ಈ ಬಿಗ್ ಬಾಸಲ್ಲಿ ನೀವು ಈ ಥರ ಮಾಡಬೇಡಿ. ಯಾರೆಲ್ಲ ಬಿಗ್ ಬಾಸ್ ನೋಡ್ತಿರೋ 100% ನಾನು ಹೇಳ್ತೇನೆ, ಈ ಸರಿಯ ಬಿಗ್ ಬಾಸ್ ಕಾವ್ಯ ಗಿಲ್ಲಿ ಅವರ ಜೋಡಿ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಸೊ ಗಿಲ್ಲಿಯವರಿಗೆ ವೋಟ್ ಮಾಡಿ ಅಂತ ಹೇಳ್ತಾ, ನೀವು ದಯವಿಟ್ಟು ವೋಟ್ ಮಾಡಿ ಅಂತ ಹೇಳ್ತೇನೆ. ಇನ್ನು ಉಳಿದಂತೆ ಹೇಳೋದಾದರೆ ಇಲ್ಲಿ ಅಶ್ವಿನಿ, ಜಾಹ್ನವಿ ಅವರು ಏನು ಮಾಡಿದರು ಸರಿ, ಮೊನ್ನೆ ಏನೋ ಬಿಗ್ ಬಾಸ್ ಅವರು ಹೇಳಿದ್ದಕ್ಕೆ ಗಲಾಟೆ ಮಾಡಿಕೊಂಡ್ರು. ಸೊ ಎಲ್ಲಿ ತನಕ ಗಲಾಟೆ ಇದೆ ಅಂದರೆ ನಾವು ನೋಡೋವರು ಮೂರ್ಖರು, ಶತಪೆದ್ದರು. ನಮಗೆ ಅಷ್ಟು ಅರ್ಥ ಆಗಲ್ಲ ಇವರು ಗಲಾಟೆ ಮಾಡ್ಕೊಂಡಿದ್ದು ಬೇಕು ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ಯಾಕಂದರೆ ಅಷ್ಟು ಜಗಳ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಬಿಗ್ ಬಾಸ್ ಅವರು ನಮಗೆ ಅಷ್ಟು ತೋರಿಸ್ತಾ ಇದ್ದಾರೆ ಎಂಥ ಕಚಡ ಟೀಮ್ ಈ ಬಿಗ್ ಬಾಸ್ ಹಿಂದೆ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ, ಅಲ್ಲಿ ಜಾಹ್ನವಿ ಮತ್ತು ಅಶ್ವಿನಿ ಅವರು ಜಗಳ ಮಾಡಲಿಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ನಮಗೆ ಅದು ಕಾಣ್ತಾ ಇದೆ. ಪುನಃ ಅವರನ್ನು ಜಗಳ ಮಾಡಿ ಅಂತ ಹೇಳಿ ತಂದು ಇಡ್ತಾ ಇದ್ದಾರೆ. ಸೊ ಇವರು ಏನೋ ನಾಟಕ ಮಾಡಿ ಜಗಳ ಮಾಡಿ ಏನೋ ಮುಖನೇ ನೋಡ್ಕೊಳ್ಳಲ್ಲ ಅನ್ನೋ ರೀತಿಯಲ್ಲಿ ನಮಗೆ ಎಪಿಸೋಡ್ಗಳನ್ನು ತೋರಿಸ್ತಾ ಇದ್ದಾರೆ. ಯಾರಾದರೂ ಲೈವ್ ನೋಡಿದವರಿಗೆ 100% ಗೊತ್ತಾಗುತ್ತೆ. ನಾನು ಲೈವನ್ನು ಫಾಲೋ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ನಾನು ಇಷ್ಟು ಇದರಲ್ಲಿ ಹೇಳ್ತಾ ಇದ್ದೇನೆ ಕಾನ್ಫಿಡೆಂಟಲ್ಲಿ. ಸೊ ಇನ್ನು ಉಳಿದಂತೆ ಈ ರಾಶಿಕಾ ಅವರು ನಿಜವಾಗ್ಲೂ ಹೇಳ್ತಾ ಇದ್ದಾನೆ, ನನಗೆ ಪದಗಳನ್ನು ಬಳಕೆ ಮಾಡೋದು ಬೇಡ ಅಂತ ಕಾಣುತ್ತೆ. ಅಷ್ಟು ಕೆಟ್ಟದಾಗಿ ಕಾಣ್ತಾ ಇದ್ದಾರೆ. ಈ ಸೂರಜ್ ಅವರು ಬಂದಿದ್ದ ಮೇಲೆ ಅಂತೂ ಏನೋ ಒಂದು ಲವ್ ಸ್ಟೋರಿ ವರ್ಕ್ ಆಗುತ್ತೆ, ಏನೋ ಒಂದು ಲವ್ ಸ್ಟೋರಿ ಅಂತ ಹೇಳಿಬಿಟ್ಟು ಈ ಅಶ್ವಿನಿ ಅವರು ಮತ್ತು ಜಾಹ್ನವಿ ಅವರು ಹೇಳಿದ್ದಕ್ಕೆ ಏನೇನೋ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ನೋಡಬೇಕು ಬಿಗ್ ಬಾಸಲ್ಲಿ ಇನ್ನೂ ಏನೇನು ನಾವು ನೋಡಬೇಕು. ಮೇ ಬಿ ವೈಲ್ಡ್ ಕಾರ್ಡ್ ಎಂಟ್ರಿ ಬರದೇ ಇದ್ದರೆ ಈ ಸರಿಯ ಬಿಗ್ ಬಾಸ್ 100% ಟುಸ್ ಪಟಾಕಿ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ.
ಸೊ ನೋಡೋಣ ನಾಳೆ ಎಪಿಸೋಡಲ್ಲಿ ಏನಾದರೂ ಒಂದು ಸ್ಪೆಷಲ್ ಇದೆಯಾ ಅಂತ. ಸೊ ಅಲ್ಲಿವರೆಗೂ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.